ಆತ್ಮೀಯ ಶಿಕ್ಷಕ ಬಂಧುಗಳೇ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಶಿಕ್ಷಕ ಬಂಧುಗಳೇ, ನಾವು ಈ ವಿಡಿಯೋದಲ್ಲಿ ಸ್ಯಾಟ್ಸ್ನಲ್ಲಿ 2025-26ನೇ ಒಂದು ಶೈಕ್ಷಣಿಕ ಸಾಲಿಗೆ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕದ ಬೇಡಿಕೆಯನ್ನು ಸಲ್ಲಿಸುವುದು ಹೇಗೆ, ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕದ ಬೇಡಿಕೆಯನ್ನು ಸಲ್ಲಿಸುವುದಕ್ಕಿಂತ ಮೊದಲು ಮುಖ್ಯ ಶಿಕ್ಷಕರು ಏನೆಲ್ಲ ಮಾಹಿತಿಗಳನ್ನು ತಿಳಿದುಕೊಂಡಿರಬೇಕು ಹಾಗೂ ಪಠ್ಯಪುಸ್ತಕದ ಬೇಡಿಕೆಯನ್ನು ಸಲ್ಲಿಸುವ ಸಂದರ್ಭದಲ್ಲಿ ಏನೆಲ್ಲ ವಿಷಯಗಳನ್ನು ಗಮನಿಸಿ ನಾವು ಈ ಒಂದು ಪಠ್ಯಪುಸ್ತಕದ ಬೇಡಿಕೆಯನ್ನು ಸಲ್ಲಿಸಬೇಕು ಎಂಬುದರ ಕಂಪ್ಲೀಟ್ ಡೀಟೇಲ್ಸನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ವಾಚ್ ಮಾಡಿ. ಲೆಟ್ಸ್ ಕಂಟಿನ್ಯೂ ವಾಚ್. ಪಠ್ಯಪುಸ್ತಕದ ಬೇಡಿಕೆಯನ್ನು ಸಲ್ಲಿಸುವುದಕ್ಕಿಂತ ಮೊದಲು ಮುಖ್ಯ ಶಿಕ್ಷಕರು ತಮ್ಮ ಶಾಲೆಯಲ್ಲಿ ಯಾವ ಬೋಧನಾ ಮಾಧ್ಯಮವಿದೆ, ಎಷ್ಟು ತರಗತಿಗಳಿದಾವೆ, ಯಾವ ತರಗತಿಗಳು ಇದಾವೆ, ಯಾವ ತರಗತಿಗೆ ಯಾವ ಶೀರ್ಷಿಕೆಗಳನ್ನು ನಾವು ಕೊಡಬೇಕು, ಎಷ್ಟು ಜನ ವಿದ್ಯಾರ್ಥಿಗಳು ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ದಾಖಲಾಗಿರುತ್ತಾರೆ ಎಂಬುದನ್ನ ಖಚಿತಪಡಿಸಿಕೊಳ್ಳಬೇಕು. ಸರಿ, ಈಗ ನಾವು ಟಾಪಿಕ್ ಅಲ್ಲಿ ಹೋಗ್ಬಿಡೋಣ. ಮೊದಲು ನೀವು ಸ್ಯಾಟ್ಸ್ ಯೂಸರ್ ನೇಮ್, ಪಾಸ್ವರ್ಡ್ ಹಾಗೂ ಕ್ಯಾಪ್ಚಾ ಕೋಡ್ ಅನ್ನು ಎಂಟರ್ ಮಾಡಿ ಲಾಗಿನ್ ಆಗಿ. ಲಾಗಿನ್ ಆದಮೇಲೆ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತಲ್ಲ, ಇಲ್ಲಿ ಮೆನು ಕಾಣಿಸ್ತಾ ಇದೆಯಲ್ಲ, ಈ ಮೆನುದಲ್ಲಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ಕೆಳಗಡೆಗೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟಲ್ಲಿ ಹೋಗಿ ಇಲ್ಲಿ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಫ್ರೀ ಸೇಲ್ RTE ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಅಂತೇಳಿ. ಸರಿ, ಇಲ್ಲಿ ಅಕಾಡೆಮಿಕ್ ಇಯರ್ 2025-26 ಅಂತ ಡಿಸ್ಪ್ಲೇ ಆಗ್ತಾ ಇದೆ. ಇಲ್ಲಿ ಸರ್ಚ್ ಎಂಬ ಆಪ್ಷನ್ ಕಾಣ್ತಾ ಇದೆ. ಈಗ ನೀವು ಸರ್ಚ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಾ ಇದ್ರಲ್ಲ, ನೋಟ್ ಫಾರ್ KTBS ಅಂತ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಇಲ್ಲಿ ಅಕಾಡೆಮಿಕ್ ಇಯರ್, ಅದೇ ರೀತಿ ಕ್ಲಾಸ್, ಇಲ್ಲಿ ಕ್ಲಾಸ್ ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಶಾಲೆಯಲ್ಲಿ ಎಷ್ಟು ತರಗತಿಗಳು ಇರ್ತಾರೋ ಅಷ್ಟು ತರಗತಿಗಳು ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಮೀಡಿಯಂ, ನಿಮ್ಮ ಶಾಲೆಯಲ್ಲಿ ಯಾವ ಮೀಡಿಯಂ ಇರುತ್ತೋ ಅಷ್ಟು ಮೀಡಿಯಮ್ಸ್ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಸರಿ, ಇಷ್ಟಾದ ಮೇಲೆ ನೀವು ಒಂದು ತರಗತಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ನಾನು ಇಲ್ಲಿ ಒಂದು ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮೀಡಿಯಂ ಅಂತಿದೆಯಲ್ಲ, ಇಲ್ಲಿ ಮೀಡಿಯಂ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಮೀಡಿಯಮನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಸರ್ಚ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದಾಗ ನೋಡ್ತಾ ಇರಲ್ಲ, ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅಂದರೆ ಆ ತರಗತಿಗೆ ಸಂಬಂಧಿಸಿದ ಪಠ್ಯಪುಸ್ತಕಗಳು ಇಲ್ಲಿ ಶೀರ್ಷಿಕೆವಾರು ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೋಡಬಹುದು, ಇಲ್ಲಿ ಮೊದಲನೇದಾಗಿ ಸೀರಿಯಲ್ ನಂಬರ್, ಟೈಟಲ್ ಕೋಡ್, ಟೈಟಲ್ ನೇಮ್ ಅಂದರೆ ಶೀರ್ಷಿಕೆವಾರು ಯಾವ ಶೀರ್ಷಿಕೆ ಇದೆ ಅಂತೇಳಿ, ಅದೇ ರೀತಿ ಸಬ್ಜೆಕ್ಟ್ ವಿಷಯ, ಅದೇ ರೀತಿ ಪ್ರೀವಿಯಸ್ ಇಯರ್ ಸ್ಟಾಕ್. ಇಲ್ಲಿ ನಿಮ್ಮ ಶಾಲೆಯಲ್ಲಿ ಈಗಾಗಲೇ ಈ ಹಿಂದಿನ ವರ್ಷದಲ್ಲಿ ಏನಾದರೂ ಸ್ಟಾಕ್ ಉಳಿದಿದ್ರೆ ಅದು ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಅಂದರೆ ನಿಮಗೆ ರಿಲೇಟೆಡ್ ಆಗಿರ್ತಕ್ಕಂಥ ಆಪ್ಷನ್ ಸೇಲ ಅಥವಾ ಫ್ರೀ ಅಂತೇಳಿ. ನೆಕ್ಸ್ಟ್ ಎಸ್ಟಿಮೇಟೆಡ್ ಟೋಟಲ್ ಕ್ಲಾಸ್ 10 ಅಂದರೆ ಪ್ರಸ್ತುತ ಈ ಒಂದು ತರಗತಿಯಲ್ಲಿ ಕರೆಂಟ್ ಅಕಾಡೆಮಿಕ್ ಇಯರ್ ಇಲ್ಲ, ಅಂದರೆ 2024-25ನೇ ಸಾಲಿನಲ್ಲಿ ಈ ತರಗತಿಯಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಇದ್ದಾರೆ ಅಂತೇಳಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಎಸ್ಟಿಮೇಟೆಡ್ ಪ್ರೈಸ್ ಆಫ್ ದ ಬುಕ್, ಇದು ಕಾಸ್ಟ್ ಇರುತ್ತೆ. ಅದೇ ರೀತಿ ಇಲ್ಲಿ ಎಸ್ಟಿಮೇಟೆಡ್ ಸೇಲ್ ಫ್ರೀ RTE ಸ್ಟೂಡೆಂಟ್ಸ್, ಅಂದರೆ ಇಲ್ಲಿ ನಮಗೆ ಸೇಲ್ ಹಾಗೂ ಫ್ರೀ ಹಾಗೂ RTE ಈಗಾಗಲೇ ನಿಮ್ಮ ಶಾಲೆಯಲ್ಲಿ ಎಂತಹ ವಿದ್ಯಾರ್ಥಿಗಳು, ಅಂದರೆ ಸೇಲ್ ಇದು ಕಾನ್ವೆಂಟ್ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ ಈ ಒಂದು ಬಾಕ್ಸಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಇರುತ್ತೆ. ಫ್ರೀ ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಾದರೆ ಇಲ್ಲಿ ಆ ಒಂದು ವಿದ್ಯಾರ್ಥಿಗಳ ಸಂಖ್ಯೆ ಇರುತ್ತೆ. RTE ಅಡಿಯಲ್ಲಿ ದಾಖಲಾಗಿರ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ಮಾಹಿತಿ ಸಂಖ್ಯೆ ಈ ಒಂದು ಕಾಲಮಲ್ಲಿ ಬರುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ನೋಡಬಹುದು, ಇಲ್ಲಿ ಕ್ವಾಂಟಿಟಿ ಆಫ್ ಬುಕ್ಸ್ ರಿಕ್ವೈರ್ಡ್, ಅಂದರೆ ನಿಮಗೆ ಎಷ್ಟು ಈಗ ರಿಕ್ವೈರ್ಡ್ ಇದೆ, ಎಷ್ಟು ಕ್ವಾಂಟಿಟಿ ಬೇಕಾಗಿದೆ ಅನ್ನೋದನ್ನು ಇಲ್ಲಿ ನಾವು ಎಂಟ್ರಿ ಮಾಡಬೇಕು. ಇಲ್ಲಿ ನೋಡ್ತಾ ಇದ್ರಲ್ಲ, ಸೇಲ್ ಫ್ರೀ RTE. ಸೇಲ್ ಅಂತಂದರೆ ಕಾನ್ವೆಂಟ್ ಸ್ಕೂಲ್ಸನ್ನು ನೀವು ಈ ಒಂದು ಬಾಕ್ಸ್ ನಿಮಗೆ ಅನ್ಫ್ರೀಸ್ ಆಗಿರುತ್ತೆ. ಆ ಒಂದು ಬಾಕ್ಸ್ನಲ್ಲಿ ಎಷ್ಟು ಕ್ವಾಂಟಿಟಿ ಅಂದರೆ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ, ಎಷ್ಟು ಒಂದು ಕ್ವಾಂಟಿಟಿ ಬುಕ್ಸ್ ಬೇಕಾಗುತ್ತೆ ಅನ್ನೋದನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಒಂದು ವೇಳೆ ನಿಮ್ಮ ಶಾಲೆ ಸರ್ಕಾರಿ ಶಾಲೆಯಾಗಿದ್ದಲ್ಲಿ ಇಲ್ಲಿ ಫ್ರೀ ಅಂತಿದೆಯಲ್ಲ, ಈ ಒಂದು ಕಾಲಮಲ್ಲಿ ಈ ಒಂದು ಬಾಕ್ಸ್ ನಿಮಗೆ ಅನ್ಫ್ರೀಸ್ ಆಗಿರುತ್ತೆ. ನೀವು ಅಲ್ಲಿ ಆ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಕ್ವಾಂಟಿಟಿ ಬುಕ್ಸ್ ಬೇಕಾಗಿದೆ ಅನ್ನೋದನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅದೇ ರೀತಿ RTE, ನಿಮ್ಮ ಶಾಲೆಯಲ್ಲಿ RTE ವಿದ್ಯಾರ್ಥಿಗಳು ಏನಾದರೂ ದಾಖಲಾಗಿದ್ದಲ್ಲಿ ಅಂತ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಹಾಗೂ ಎಷ್ಟು ಕ್ವಾಂಟಿಟಿ ಬೇಕು ನಿಮಗೆ ಅಂತೇಳಿ ಆ ಒಂದು ವಿದ್ಯಾರ್ಥಿಗಳ ಸಂಖ್ಯೆ ಅಂದರೆ ಬುಕ್ಸ್ ಆಫ್ ಕ್ವಾಂಟಿಟಿಯನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಅಂತಹ ಶಾಲೆಗಳಿಗೆ ಮಾತ್ರ ಇಲ್ಲಿ RTE ವಿದ್ಯಾರ್ಥಿಗಳು ಇರ್ತಕ್ಕಂಥ ಶಾಲೆಯಲ್ಲಿ ಆ ಒಂದು ಬಾಕ್ಸ್ ಇಲ್ಲಿ ಇದೆಯಲ್ಲ, ಇದು ಅನ್ಫ್ರೀಸ್ ಆಗಿರುತ್ತೆ. ಸೊ ನಿಮ್ಮ ಒಂದು ಶಾಲೆಗೆ ಸಂಬಂಧಿಸಿದ ಈ ಒಂದು ಬಾಕ್ಸ್
ಅನ್ಫ್ರೀಸ್ ಆಗಿರುತ್ತೆ ಆ ಒಂದು ಬಾಕ್ಸ್ನಲ್ಲಿ ನೀವು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಮೆನ್ಷನ್ ಮಾಡಬೇಕು. ಹಾಗೂ ಏನು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಮೆನ್ಷನ್ ಮಾಡ್ತಿರೋ ಇಲ್ಲಿ ಕಂಪಲ್ಸರಿ ನೀವು ಆ ಒಂದು ತರಗತಿಗೆ ಎಷ್ಟು ಟೈಟಲ್ಸ್ ಇದೆ, ಯಾವ ಯಾವ ಟೈಟಲ್ ಇದೆ ಅನ್ನೋದನ್ನು ನೀವು ಒಮ್ಮೊಮ್ಮೆ ಒಂದೊಂದೇ ನೀವು ಖಚಿತಪಡಿಸಿಕೊಂಡು ಆ ಒಂದು ಟೈಟಲ್ನ ಮಾತ್ರ ನೀವು ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ನೀವು ಬಹಳ ಜಾಗರೂಕತೆಯಿಂದ ಟೈಟಲ್ಸನ್ನು ನೀವು ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ನಿಮ್ಮ ಕ್ವಾಂಟಿಟಿಯನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ರಲ್ಲ ಟೋಟಲ್ ಅಮೌಂಟ್, ಇಲ್ಲಿ ಆ ಒಂದು ಪಠ್ಯ ಪುಸ್ತಕದ ಬೆಲೆ ಇಲ್ಲಿ ನಿಗದಿಪಡಿಸಲಾಗುತ್ತೆ. ನೆಕ್ಸ್ಟ್ ಡಿಸ್ಕೌಂಟ್ 100% ಫಾರ್ ಫ್ರೀ ಅಂಡ್ RTE. ಫ್ರೀ ಮತ್ತು RTE ಒಂದು ಏನು ಬಾಕ್ಸಲ್ಲಿ ಫಿಲ್ ಮಾಡ್ತೀರಾ ಆ ಒಂದು ಪಠ್ಯ ಪುಸ್ತಕಗಳಿಗೆ ಇಲ್ಲಿ ಫ್ರೀ ಇರುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಅಮೌಂಟ್ ಪೇಬಲ್, ಟೋಟಲ್ ಅಮೌಂಟ್, ಕನ್ಸೆಷನ್ ಅಮೌಂಟ್. ಇಲ್ಲಿ ಏನು ಕಾನ್ವೆಂಟ್ ಶಾಲೆಯಲ್ಲಿ ಅನುದಾನ ರಹಿತ ಶಾಲೆಗಳು ಏನು ಇಂಡೆಂಟನ್ನು ಹಾಕ್ತಾರೋ ಆ ಒಂದು ಇಂಡೆಂಟ್ಗೆ ಸಂಬಂಧಿಸಿದಂತೆ ಆ ಒಂದು ಪುಸ್ತಕದ ಬೆಲೆಯನ್ನು ಇಲ್ಲಿ ಲಾಸ್ಟಲ್ಲಿ ನಮೂದಾಗುತ್ತೆ. ಅಷ್ಟು ಬೆಲೆಯನ್ನು ನೀವು ಆನ್ಲೈನ್ ಪೇಮೆಂಟನ್ನು ಮಾಡಬೇಕಾಗತ್ತೆ. ಸರಿ, ಈಗ ನೀವು ಇಂಡೆಂಟನ್ನು ಹಾಕಬೇಕಾದ್ರೆ ಮೊದಲನೇದಾಗಿ ನೀವು ಟೈಟಲನ್ನು ಕರೆಕ್ಟಾಗಿ ನೋಡ್ಕೋಬೇಕು. ಹಾಗೂ ನಿಮಗೆ ರಿಕ್ವೈರ್ಡ್ ಆಗಿರ್ತಕ್ಕಂಥ ಸಂಖ್ಯೆ, ಮಕ್ಕಳ ಸಂಖ್ಯೆಗೆ ಅನುಸಾರವಾಗಿ ನೀವು ಆ ಒಂದು ಸಂಖ್ಯೆನ ಮೆನ್ಷನ್ ಮಾಡಬೇಕು. ಅದು ಕೂಡ ಕ್ವಾಂಟಿಟಿ ಆಫ್ ಬುಕ್ಸ್ ರಿಕ್ವೈರ್ಡ್ ಈ ಒಂದು ಕಾಲಮ್ನಲ್ಲಿ ನಿಮ್ಮದು ಸೇಲ, ಫ್ರೀನಾ, RTE ಅನ್ನೋದನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಸರಿ, ನಾನು ಈ ಒಂದು ತರಗತಿಗೆ ಏನು ಫ್ರೀ ಕಾಲಮ್ನಲ್ಲಿ ನಾನು ಪಠ್ಯಪುಸ್ತಕದ ಬೇಡಿಕೆ ಕ್ವಾಂಟಿಟಿ ಆಫ್ ಬುಕ್ ರಿಕ್ವೈರ್ಡ್ ಅನ್ನು ಎಂಟ್ರಿ ಮಾಡಿದ್ದೀನಿ. ಎಂಟ್ರಿ ಮಾಡಿ ಇಲ್ಲಿ ಕೆಳಗಡೆ ಸೇವ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಆರ್ ಯು ಶೂರ್ ಅಂತ ಕೇಳುತ್ತೆ. ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಸಬ್ಮಿಟ್ ಡೇಟಾ ಸಕ್ಸಸ್ಫುಲಿ ಅಂತೇಳಿ ಬರುತ್ತೆ. ಇದೇ ರೀತಿ ನೀವು ನಿಮ್ಮ ಶಾಲೆಯಲ್ಲಿರ್ತಕ್ಕಂತಹ ಎಲ್ಲ ತರಗತಿಗಳಿಗೂ ಕೂಡ ನೀವು ಈ ರೀತಿ ಪಠ್ಯಪುಸ್ತಕದ ಬೇಡಿಕೆಯನ್ನು ಸೇವ್ ಮಾಡ್ತಾ ಹೋಗಬೇಕಾಗತ್ತೆ. ಹೀಗೆ ನೀವು ಪ್ರತಿ ತರಗತಿಗೆ ಯಾವ ಯಾವ ಶೀರ್ಷಿಕೆಗಳು ಇದಾವೆ ಅನ್ನೋದನ್ನು ನೀವು ಖಚಿತಪಡಿಸಿಕೊಂಡು ನೀವು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಮೆನ್ಷನ್ ಮಾಡಿ ನೀವು ಸೇವ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡಬೇಕಾಗತ್ತೆ. ಹಾಗೂ ನೀವು ಕನ್ನಡ ಮಾಧ್ಯಮ ಆಗಲಿ, ಇಂಗ್ಲಿಷ್ ಮಾಧ್ಯಮವಾಗಲಿ, ಉರ್ದು ಮಾಧ್ಯಮವಾಗಲಿ, ಯಾವ ಯಾವ ಮಾಧ್ಯಮಕ್ಕೆ ಯಾವ ಯಾವ ತರಗತಿಗಳಿಗೆ ಯಾವ ಯಾವ ಟೈಟಲ್ಸ್ ಇದ್ದಾವೆ ಅನ್ನೋದನ್ನು ನೀವು ತಿಳ್ಕೋಬೇಕಾದ್ರೆ ನಾನು ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿರ್ತೀನಿ. ನೀವು ಆ ಒಂದು PDF ಅನ್ನು ಬೇಕಾದರೆ ನೋಡಬಹುದು. ಈ ರೀತಿ ನೀವು ಒಂದೊಂದು ತರಗತಿಗೆ ಸೇವ್ ಮಾಡಿದಾಗ ಇಲ್ಲಿ ನೆಕ್ಸ್ಟ್ ನಿಮಗೆ ಅಪ್ಡೇಟ್ ಅಂತ ಆಪ್ಷನ್ ಬರುತ್ತೆ. ನೀವು ಅಪ್ಡೇಟ್ ಬೇಕಾದರೆ ಮತ್ತೆ ಮಾಡ್ಕೋಬಹುದು. ಸೊ ಹೀಗೆ ಪ್ರತಿ ತರಗತಿಗೂ ನೀವು ಸೇವ್ ಮಾಡ್ತಾ ಹೋಗಬೇಕಾಗತ್ತೆ. ಅಂದರೆ ನಿಮ್ಮ ಶಾಲೆಯಲ್ಲಿರ್ತಕ್ಕಂತಹ ಎಲ್ಲ ತರಗತಿಗಳು ಕೂಡ ಸೇವೆ ಮಾಡಿ. ಇಂಡೆಂಟ್ ರಿಪೋರ್ಟ್ ಅಂಡ್ ಫೈನಲ್ ಸಬ್ಮಿಟ್ ಮೇಲೆ ಈಗಲೇ ಕ್ಲಿಕ್ ಮಾಡಬೇಡಿ. ಅಂದರೆ ಎಲ್ಲ ತರಗತಿಗಳಿಗೂ ಸೇವ್ ಮಾಡಿದ ಮೇಲೆ ಕೊನೆಯ ತರಗತಿಗೆ ಸೇವ್ ಮಾಡಿ ನೆಕ್ಸ್ಟ್ ನೀವು ಇಂಡೆಂಟ್ ರಿಪೋರ್ಟ್ ಅಂಡ್ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಈಗೇನು ನೀವು ಇಂಡೆಂಟನ್ನು ಹಾಕಿರ್ತೀರೋ ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲ ತರಗತಿಗಳಿಗೆ ಇಲ್ಲಿ ಎಲ್ಲ ತರಗತಿಗಳ ಎಲ್ಲ ಟೈಟಲ್ಸ್ ಕೂಡ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಹಾಗೂ ಕ್ವಾಂಟಿಟಿ ಕೂಡ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ನಾನೊಂದು HPS ಶಾಲೆಗೆ ನಾನು ಇಂಡೆಂಟನ್ನು ಹಾಕಿದ್ದೀನಿ. ಟೋಟಲ್ ಕನ್ನಡ ಮಾಧ್ಯಮದ HPS ಶಾಲೆಗಳಿಗೆ ಟೋಟಲ್ 99 ಶೀರ್ಷಿಕೆಗಳು ಇಲ್ಲಿ ನಿಮಗೆ ಇಂಡೆಂಟನ್ನು ಹಾಕಬೇಕಾಗತ್ತೆ. ಸೊ ಇಷ್ಟೆಲ್ಲ ಆದಮೇಲೆ ಇಲ್ಲಿ ಕೆಳಗಡೆ ಫ್ರೀಸ್ ಡೇಟಾ ಅಂಡ್ ರಿಪೋರ್ಟ್ ಅಂತ ಇದೆ. ಅಂದರೆ ನೀವು ಮತ್ತೊಮ್ಮೆ ಎಲ್ಲ ಶೀರ್ಷಿಕೆಗಳನ್ನು ಎಲ್ಲ ತರಗತಿಗಳಿಗೂ ಕರೆಕ್ಟಾಗಿ ಇದೆಯಾ ಇಲ್ವಾ ಅನ್ನೋದನ್ನು ಖಚಿತಪಡಿಸಿಕೊಂಡು ನೀವು ಡೇಟಾವನ್ನು ಫ್ರೀಸ್ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ನೀವು ಒಂದ್ಸಲ ಬೈ ಮಿಸ್ಟೇಕ್ ಆಗಿ ಹೆಚ್ಚು ಕಡಿಮೆಯಾಗಿ ನೀವು ಫ್ರೀಸ್ ಡೇಟಾ ಮಾಡಿದ್ರೆ ನೀವು ಮತ್ತೆ ನಿಮ್ಮ CRP ರವನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಆ ಒಂದು ಇಂಡೆಂಟನ್ನು ರಿಜೆಕ್ಟ್ ಮಾಡಿಸ್ಕೊಂಡು ನೀವು ಎಗೈನ್ ಮತ್ತೆ ಅಪ್ಡೇಟ್ ಮಾಡಬೇಕಾಗತ್ತೆ. ಸೊ ಆದ್ದರಿಂದ ನೀವು ಇದನ್ನು ಫ್ರೀಸ್ ಡೇಟಾ ಮಾಡಬೇಕಾದ್ರೆ ಮತ್ತೊಮ್ಮೆ ಎಲ್ಲ ತರಗತಿಗಳಿಗೂ ಎಲ್ಲ ಶೀರ್ಷಿಕೆಗಳು ಯಾವ ಯಾವ ಶೀರ್ಷಿಕೆಗಳು ಅಗತ್ಯ ಇದಾವೋ ಆ ಒಂದು ಶೀರ್ಷಿಕೆಗಳ ಇದಾವೋ ಇಲ್ವೋ ಅನ್ನೋದನ್ನು ಖಚಿತಪಡಿಸಿಕೊಂಡು ನೀವು ಈ ರೀತಿ ಫ್ರೀಸ್ ಡೇಟಾ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನಾನು ಈ ಒಂದು ಶಾಲೆಯ ಎಲ್ಲ ತರಗತಿಗಳ ಎಲ್ಲ ಟೈಟಲ್ಸ್ ಅನ್ನು ಕರೆಕ್ಟಾಗಿ ಮಾಡಿದ್ದೀನಿ. ಹಾಗಾಗಿ ಇಲ್ಲಿ ಫ್ರೀಸ್ ಡೇಟಾ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಪ್ಲೀಸ್ ಮೆನ್ಷನ್ ದ ಟೆಕ್ಸ್ಟ್ ಬುಕ್ ಇಂಡೆಂಟ್ ಕ್ವಾಂಟಿಟಿ ಫಾರ್ ಕ್ಲಾಸ್ 8. ಅಂದರೆ ಇಲ್ಲಿ ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ತರಗತಿಗಳಲ್ಲಿ ಒಂದು ತರಗತಿ ಎಕ್ಸ್ಟ್ರಾ ಇರುತ್ತೆ. ಅಂದರೆ ನಿಮ್ಮ ಶಾಲೆ ಏನಾದರೂ ಅಪ್ಗ್ರೇಡ್ ಆಗಿದ್ದಲ್ಲಿ ಒಂದು ತರಗತಿ ನೀವು ಆ ತರಗತಿಗೂ ಕೂಡ ನೀವು ಏನಾದರೂ ಇಂಡೆಂಟ್ ಕೂಡ ಹಾಕೋಬಹುದು. ಸೊ ಇಲ್ಲಿ ನಾನು ಓಕೆ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸರಿ, ಆರ್ ಯು ಶೂರ್ ವಾಂಟ್ ಟು ಫ್ರೀಸ್ ಅಂತ ಕೇಳುತ್ತೆ. ಫ್ರೀಸ್ ಮಾಡಬೇಕಂತ ಕೇಳುತ್ತೆ. ನೀವು ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟ ಮೇಲೆ ಇಲ್ಲಿ ನೋಡ್ತಾ ಇರಲ್ಲ ಡೇಟಾ ಸಕ್ಸಸ್ಫುಲಿ ಫ್ರೀಸ್ಡ್ ಅಂತೇಳಿ ಬಂತು. ಈಗ ಡೇಟಾ ಫ್ರೀಸ್ ಆಗಿದೆ. ಸೊ ಇಲ್ಲಿ ನೋಡ್ತಾ ಇದ್ರಲ್ಲ ಕೆಳಗಡೆ ಸ್ಕ್ರಾಲ್ ಮಾಡಿ. ಕೆಳಗಡೆಗೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ನಿಮಗೆ ಒಂದು ಆಪ್ಷನ್ ಇರುತ್ತೆ ರಿಪೋರ್ಟ್ ಅಂತೇಳಿ. ಈ ಒಂದು ರಿಪೋರ್ಟ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಈ ಒಂದು ಇಂಡೆಂಟನ್ನು ಒಂದು PDF ಫೈಲ್ ಆಗಿ ಸೇವ್ ಮಾಡ್ಕೋಬಹುದು ಅಥವಾ ಡೈರೆಕ್ಟಾಗಿ ಪ್ರಿಂಟ್ ಕೂಡ ತೆಗೆದುಕೋಬಹುದು. ಈ ರೀತಿ ಪ್ರಿಂಟನ್ನು ತೆಗೆದುಕೊಂಡು ನಿಮ್ಮ ಒಂದು CRP ರವರ ಮುಖಾಂತರ ನಿಮ್ಮ ಒಂದು
ಪ್ರಾಥಮಿಕ ಶಿಕ್ಷಣ ಸಂಯೋಜಕರು ಯಾರು ಇರ್ತಾರೋ ಅಥವಾ ಈ ಒಂದು ಟೆಕ್ಸ್ಟ್ ಬುಕ್ ನೋಡಲ್ ಆಫೀಸರ್ ಯಾರು ಇರ್ತಾರೋ ಅವರಿಗೆ ನೀವು ಈ ಒಂದು ಇಂಡೆಂಟ್ ಅನ್ನ ಕೊಡಬೇಕಾಗತ್ತೆ. ಹೀಗೆ ನೀವು ನಿಮ್ಮ ಸ್ಕೂಲ್ ಲಾಗಿನ್ನಲ್ಲಿ ಪಠ್ಯಪುಸ್ತಕದ ಬೇಡಿಕೆಯನ್ನು ಸಲ್ಲಿಸುವಾಗ ಅದು CRC ಲಾಗಿನ್ಗೆ ಹೋಗುತ್ತೆ. CRC ಅವರು CRC ಲಾಗಿನ್ನಲ್ಲಿ CRPಗಳು ಅಪ್ರೂವ್ ಮಾಡ್ತಾರೆ. ನಂತರ ಬ್ಲಾಕ್ ಲಾಗಿನ್ನಲ್ಲಿ ನಿಮ್ಮ ಒಂದು ಇಂಡೆಂಟ್ ಅನ್ನ ಅಪ್ರೂವ್ ಮಾಡ್ತಾರೆ. ಫ್ರೆಂಡ್ಸ್ ನೋಡಿದ್ರಲ್ಲ ಟೆಕ್ಸ್ಟ್ ಬುಕ್ ಇಂಡೆಂಟ್ ಅನ್ನ ಯಾವ ರೀತಿ ನಾವು SATS ನಲ್ಲಿ ಸಲ್ಲಿಸಬೇಕು ಅಂತೇಳಿ. ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಹಾಗೂ ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ವಾಟ್ಸಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಎ ಲಾಟ್. ಜೈ ಹಿಂದ್.